ಎಲ್ಲರಿಗೂ ನಮಸ್ಕಾರ. ರಾಜ್ಯದ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಅವರೇ, ನಮ್ಮ ಹಿರಿಯರಂತ ಅಬ್ದುಲ್ ಸತ್ತಾರ್ ಸೇಠ್ ಅವರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಮಂತ್ರಿ ಮಂಡಲದ ಸಹೋದರಿಗಳೇ, ಶಾಸಕ ಮಿತ್ರರೇ, ವಿವಿಧ ಘಟಕದಲ್ಲಿ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರೇ, ನಾಯಕರುಗಳೇ, ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ 80ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವಂಥ ಒಂದು ಭಾಗ್ಯ ನಮ್ಮೆಲ್ಲರೂ ಕೂಡ ದೊರೆತಿದೆ. ಕನ್ನಡ ನಾಡಿನ ಸಮಸ್ತ ಭಾರತೀಯರಿಗೆ, ಜಗತ್ತಿನಲ್ಲಿ ಎಲ್ಲೆಡೆ ನಡೆಸುತ್ತಿರುವ ಕನ್ನಡಿಗರಿಗೆ, ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಈ 80ನೇ ದಿನ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾನು ತುಂಬು ಹೃದಯದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಾತಂತ್ರ್ಯಕ್ಕೆ ಬೆಲೆ ಕಟ್ಟಲು ನಮ್ಮೆಲ್ಲರೂ ಕೂಡ ಸಾಧ್ಯ ಇಲ್ಲ. ಸ್ವಾತಂತ್ರ್ಯವೇ ಜೀವನದ ಉಸಿರು. ಇದು ಸ್ವಾತಂತ್ರ್ಯ ಹೋರಾಟದ ಮುನ್ನುಡಿ ಬರೆದಂಥ ದಿನ. ನಮ್ಮ ಅನೇಕ ನಾಯಕರು, ಮಹಾತ್ಮ ಗಾಂಧೀಜಿಯವರು, ನೆಹರು ಸಾಹೇಬರು, ವಲ್ಲಭಾಯ್ ಪಟೇಲ್ ಅವರು, ಆಜಾದ್ ಸಾಹೇಬರು, ಸರೋಜಿನಿ ನಾಯ್ಡು ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಅನೇಕ ಹಿರಿಯ ನಾಯಕರು ಕೂಡ ಈ ದೇಶಕ್ಕೆ ಸಮರ್ಪಣೆ ಮಾಡೋದನ್ನು ನಾವು ಎಲ್ಲೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಆಶಯದಂತೆ ಈ ರಾಜ್ಯದಲ್ಲಿ 80ನೇ ವರ್ಷದ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಈ ರಾಜ್ಯದ ಜನತೆಗೆ ತಮ್ಮ ನಂಬಿಕೆಯಂತೆ, ಇಚ್ಛೆಯಂತೆ ಸೇವೆ ಮಾಡಲು ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಈ ರಾಜ್ಯವನ್ನು ಮುನ್ನಡೆಸಲು ರಾಗ, ದ್ವೇಷ ಯಾವುದೇ ಇರದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಳ್ಳುವಂಥ ಕರ್ತವ್ಯವನ್ನು ನಾನು ಈ ಕಾಂಗ್ರೆಸ್ ಪಕ್ಷದ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಬ್ಬ ಸ್ಥಿರ ಸಿಪಾಯಿಯಂತೆ ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ದುಡಿಯಲು ನಾನು ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮ್ಮ ಹಿರಿಯರು, ನಾವೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರಲಿಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಉಳಿಸ್ಕೋಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ಪಾಲ್ದಾರರಾಗಬೇಕು. ನೀವೆಲ್ಲ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ರಾಜಕಾರಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೂ ಕೂಡ ಕೊನೆ ಇಲ್ಲ. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಇದೆ ಅನ್ನೋದನ್ನು ಡಿ.ವಿ.ಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ತಾವೆಲ್ಲ 45 ವರ್ಷದಿಂದ ನಮ್ಮನ್ನು ಗಮನಿಸಿದ್ದೀರಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಈ ಪಕ್ಷ ಮುನ್ನಡೆಸಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ನಮ್ಮ ಮೇಲೆ, ಕರ್ನಾಟಕದ ಮೇಲೆ ಏನೋ ಒಂದು ವಿಶ್ವಾಸ, ನಂಬಿಕೆಯನ್ನು ಇಟ್ಟಿದ್ದಾರೆ. ಅದನ್ನೆಲ್ಲ ಸೇರಿ ಒಗ್ಗಟ್ಟಿನಿಂದ ನಾವು ಮುನ್ನಡೆಸೋಣ. ಇವತ್ತು ಅನೇಕ ಹೊಸ ಹೊಸ ಯೋಜನೆಗಳು, ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಈಗಾಗಲೇ ನಾವು ಜನರಿಗೆ 5 ಗ್ಯಾರಂಟಿಗಳನ್ನು ನಡೆಸಿಕೊಂಡು ಕೂಡ ಬಂದಿದ್ದೇವೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈಗಾಗಲೇ 3 ವರ್ಷಗಳ ಕಾಲ ಈ ರಾಜ್ಯವನ್ನು ಮುನ್ನಡೆಸಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ದುಡಿದು ಜನರ ಭಾವನೆಯಂತೆ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಳ್ಳುವಂಥ ಕೆಲಸದಲ್ಲಿ ನಾವೆಲ್ಲ ತೊಡಕೊಂಡು ಈ ದೇಶದ ಪ್ರಜಾಪ್ರಭುತ್ವದ ಅರ್ಥಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಬರೆಯೋಣ ಅಂತೇಳಿ ಪ್ರಾರ್ಥಿಸಿ, ನನಗೆ ಇನ್ನು ಕೆಲವು ಗಂಟೆಗಳ ಕಾಲ ಇರಬೇಕು ಅನ್ನೋದು ಆಸೆ ಇದೆ. ಇಲ್ಲೇ ಇದ್ದೇನೆ. ಭಾರತ್ ಜೋಡೋ ಕಾರ್ಯಕ್ರಮದ ಈ ಒಂದು ಜಾಗದಲ್ಲಿ ನನಗೆ ಹೃದಯಕ್ಕೆ ಹತ್ತಿರವಾದಂಥ ಈ ಒಂದು ಮಂಟಪ ಇದೆ, ನಮ್ಮ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಮತ್ತೆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ನಿಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿ, ನಿಮ್ಮೆಲ್ಲರಿಗೂ ಮತ್ತೆ ಶುಭವನ್ನು ಹಾರೈಸಿ ಮುಂದಿನ ದಿನದಲ್ಲಿ ಅನೇಕ ವಿಚಾರಗಳನ್ನು ನಿಮ್ಮ ಚರ್ಚೆ ಮಾಡ್ತೇನೆ.
ಹರಿಪ್ರಸಾದ್ ಸಾಹೇಬರು ಮುಂದಕ್ಕೆ ಕಾರ್ಯಕ್ರಮ ಮುಂದುವರಿಸ್ತಾರೆ. ರಾಜ್ಯದ ಜನತೆಗೆ, ರಾಷ್ಟ್ರ ಜನತೆಗೆ ಉದ್ದೇಶಿಸಿ ಮಾತಾಡೋಕ್ಕೆ ನಾನು ಹೋಗಬೇಕಾಗಿದೆ. ತಾವೆಲ್ಲ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.